ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ: ಸತ್ತ ನಂತರ ಆತ್ಮ ತನ್ನ ಸಾವಿನ ಕಾರಣ ಹೇಳಲು ಏಕೆ ಸಾಧ್ಯವಿಲ್ಲ? ಸತ್ತ ನಂತರ ಆತ್ಮ ತನ್ನ ಸಾವಿನ ಕಾರಣ, ಅಂದರೆ ಸಾಯುವಾಗ ತನಗೆ ಏನಾಯಿತು, ತಾನು ಹೇಗೆ ಸತ್ತೆ, ಇಂತಹ ಕಾರಣವನ್ನು ಅದು ಏಕೆ ಹೇಳಲಿಕ್ಕೆ ಆಗುವುದಿಲ್ಲ. ಮತ್ತು ಸತ್ತ ನಂತರ ಆತ್ಮ ಬಲಶಾಲಿಯಾಗಿರುತ್ತದೋ ಅಥವಾ ಆತ್ಮನ ಶಕ್ತಿ ಕುಂದುತ್ತದೋ ಎಂದು ಅನಂತಭಾಯಿಯವರು ಬಾಪೂಜಿಯವರಿಗೆ ಪ್ರಶ್ನೆಯನ್ನು ಕೇಳಿದಾಗ, ಬಾಪೂಜಿಯವರು ತಮ್ಮ ದಿವ್ಯ ಜ್ಞಾನ ದೃಷ್ಟಿಯಿಂದ ನೀಡಿದಂತಹ ಉತ್ತರ ಈ ರೀತಿ ಇದೆ. ಅವರು ಹೇಳುತ್ತಾರೆ, ಹಳ್ಳಿಗಳಲ್ಲಿ ನಾನು ಬಹಳಷ್ಟು ಆತ್ಮಗಳನ್ನು ನೋಡಿದ್ದೇನೆ. ಸಾಮಾನ್ಯವಾಗಿ ಕೊಲೆಯಾಗಿ ಸತ್ತ ಆತ್ಮಗಳು ಬೇರೆ ಆತ್ಮರಲ್ಲಿ ಸೇರಿಕೊಂಡು ತಮ್ಮ ಕೊಲೆ ಯಾರು ಮಾಡಿದರು ಮತ್ತು ಹೇಗೆ ಮಾಡಿದರು ಇದನ್ನೆಲ್ಲ ಹೇಳ್ತಾರೆ. ಆತ್ಮ ಬಹಳ ಶಕ್ತಿಯುತವಾಗಿದ್ದರೆ ಮಾತ್ರ ಅದು ಇನ್ನೊಬ್ಬರಲ್ಲಿ ಪ್ರವೇಶ ಮಾಡಿ ತನ್ನ ಸಾವಿನ ಕಾರಣ ಹೇಳಲು ಸಾಧ್ಯ. ಆತ್ಮನಲ್ಲಿ ಶಕ್ತಿ ಇಲ್ಲದ ಬಲಹೀನ ಆತ್ಮಕ್ಕೆ ಇದೆಲ್ಲ ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮಗಳು ಕೊಲೆಯಾದ ಆತ್ಮವನ್ನು ಇನ್ನೊಬ್ಬರಲ್ಲಿ ಪ್ರವೇಶ ಮಾಡಿಸಿ ಸತ್ಯ ಹೇಳದಂತೆ ತಮ್ಮ ವಶದಲ್ಲಿ ಇಟ್ಟುಕೊಳ್ಳುತ್ತಾರೆ. ಹೇಗೆ ಮನುಷ್ಯರಲ್ಲಿ ಕೆಟ್ಟ ಆತ್ಮರು ಕೊಲೆ ಮಾಡಿದ ಮೇಲೆ ಅದನ್ನು ನೋಡಿದ ಆತ್ಮಗಳನ್ನು ಹೆದರಿಸಿ ತಮ್ಮ ವಶದಲ್ಲಿ ಇರಿಸಿಕೊಳ್ಳುತ್ತಾರೋ, ಅದೇ ರೀತಿ ಸೂಕ್ಷ್ಮ ಜಗತ್ತಲ್ಲೂ ಕೂಡ ಬಲಶಾಲಿ ಆತ್ಮಗಳು ಬಲಹೀನ ಆತ್ಮರ ಮೇಲೆ ದಬ್ಬಾಳಿಕೆ ನಡೆಸುತ್ತವೆ. ಬಾಪೂಜಿಯವರು ಸದಾ ಹೇಳುತ್ತಿರುತ್ತಾರೆ, ಸೂಕ್ಷ್ಮ ಜಗತ್ತಿನ ಆತ್ಮಗಳೇ ಸ್ಥೂಲ ಜಗತ್ತನ್ನು, ಸ್ಥೂಲ ಜಗತ್ತು ಅಂದರೆ ನಾವು ಇರುವಂತಹ ಈ ಜಗತ್ತು, ಈ ಜಗತ್ತಿನ ಮೇಲೆ ಸೂಕ್ಷ್ಮ ಜಗತ್ತಿನಲ್ಲಿರುವಂತಹ ಆತ್ಮಗಳೆಲ್ಲವೂ ಅಧಿಕಾರವನ್ನು ನಡೆಸುತ್ತಿರುತ್ತವೆ. ಸೂಕ್ಷ್ಮ ಜಗತ್ತಿನಲ್ಲಿರುವಂತಹ ಆತ್ಮಗಳು ಅಂದರೆ ದೇಹ ಬಿಟ್ಟ ನಂತರ ಮೇಲಿನ ಲೋಕದಲ್ಲಿ ಹೋಗಿ ಅಲ್ಲಿಯೇ ಉಳಿದುಕೊಂಡಂತಹ ಆತ್ಮಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಅವು ಯಾವ ರೀತಿಯ ಕೆಲಸ ಮಾಡುತ್ತವೆ ಎಂದರೆ, ರೋಡ್ನಲ್ಲಿ 2 ವಾಹನಗಳು ಹೋಗುತ್ತಿದ್ದರೆ ಆ 2 ವಾಹನಗಳನ್ನು ಡಿಕ್ಕಿ ಹೊಡೆಸಿ, ಅಂದರೆ ಆಕ್ಸಿಡೆಂಟ್ ಮಾಡಿಸಿ, ಅಲ್ಲಿ ಸಾವು ಆದಾಗ ಅಲ್ಲಿರುವಂತಹ ಆತ್ಮಗಳನ್ನು ತಮ್ಮ ಸೂಕ್ಷ್ಮ ಜಗತ್ತಿನಲ್ಲಿ ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುತ್ತವೆ. ಹೀಗೆ ಅನೇಕ ಕಡೆ ಆಕ್ಸಿಡೆಂಟ್ ಝೋನ್ಗಳೇ ನಿರ್ಮಾಣ ಆಗಿವೆ. ಅಂದರೆ ತಮ್ಮ ಸಂಖ್ಯೆಯನ್ನು ವೃದ್ಧಿ ಮಾಡಿಸಿಕೊಳ್ಳಲು ಸೂಕ್ಷ್ಮ ಜಗತ್ತಿನ ಆತ್ಮಗಳೆಲ್ಲವೂ ಈ ರೀತಿಯ ಕೆಲಸವನ್ನು ಮಾಡುತ್ತವೆ. ಕೆಲವೊಮ್ಮೆ ಮೃತಪಟ್ಟ ಆತ್ಮರು ಜೀವಂತವಿರುವ ತಮ್ಮ ಬಂಧು ಮಿತ್ರರ ಕನಸಿನಲ್ಲಿ ಬಂದು ತಮ್ಮ ಸಾವಿಗೆ ಕಾರಣ ಏನು ಎಂಬುದನ್ನು ಕೂಡ ಹೇಳುತ್ತಾರೆ. ಕೆಲವೊಮ್ಮೆ ಮಂತ್ರವಾದಿಗಳು ಮೃತ ಆತ್ಮವನ್ನು ಇನ್ನೊಬ್ಬರಲ್ಲಿ ಪ್ರವೇಶ ಮಾಡಿಸಿ ಅವರ ಸಾವಿಗೆ ಕಾರಣವನ್ನು ತಿಳಿದುಕೊಳ್ತಾರೆ. ಆದರೆ ಹೀಗೆ ಮಾಡುವಾಗ ಕೆಲವೊಮ್ಮೆ ಆ ಮೃತ ಆತ್ಮವೇ ಇನ್ನೊಬ್ಬರಲ್ಲಿ ಪ್ರವೇಶ ಮಾಡಿ ಕಾರಣ ಹೇಳಿದರೆ ಸರಿ. ಆದರೆ ಇದು ಒಮ್ಮೊಮ್ಮೆ ಉಲ್ಟಾ ಆಗುತ್ತದೆ. ಅಂದರೆ ಸೂಕ್ಷ್ಮ ಜಗತ್ತಿನಲ್ಲಿರುವ ನೆಗೆಟಿವ್ ಆತ್ಮಗಳು ಮೃತ ಆತ್ಮ ಯಾವುದು ಪ್ರವೇಶಿಸಿ ತನ್ನ ಸಾವಿನ ವಿವರ ಹೇಳಬೇಕಿತ್ತೋ ಅದರ ಬದಲಿಗೆ ಬೇರೆ ಆತ್ಮವನ್ನು ಪ್ರವೇಶ ಮಾಡಿಸಿ ಸುಮ್ಮನೆ ಸುಳ್ಳು ವಿವರಣೆಯನ್ನು ಕೊಡುವ ಚಾನ್ಸ್ ಕೂಡ ಬಹಳ ಇರುತ್ತದೆ. ಹೀಗಾಗಿ ಈ ವಿಧಾನದಿಂದ ನಿಜಾಂಶ ಹೊರಬರುವುದಿಲ್ಲ. ಸತ್ತ ಮನುಷ್ಯ ಜೀವನವೆಲ್ಲ ದ್ವೇಷ, ವೈರತ್ವ ಇತ್ಯಾದಿ ಕೆಟ್ಟ ಗುಣಗಳನ್ನು ಹೊಂದಿದವನು ಸತ್ತಾಗ ಆ ಆತ್ಮ ಪಂಚತತ್ವದಿಂದ 3 ತತ್ವಕ್ಕೆ ಹೋಗಿ ಅದರ ರಾಗ ದ್ವೇಷ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ. ಒಳ್ಳೆಯ ಆತ್ಮ ಶರೀರ ಬಿಟ್ಟಾಗ ಅದರಲ್ಲಿ 3 ತತ್ವದಲ್ಲಿ ಬಂದಾಗ ಅದರ ಒಳ್ಳೆಯತನ ಇನ್ನೂ ಹೆಚ್ಚಾಗುತ್ತದೆ. ಸೂಕ್ಷ್ಮದಲ್ಲಿ ನೆಗೆಟಿವ್ ಆತ್ಮಗಳೆಲ್ಲ ಒಂದು ಗುಂಪು ಮಾಡಿಕೊಳ್ಳುತ್ತವೆ. ಹೀಗೆ ಗ್ರೂಪ್ ಮಾಡಿಕೊಂಡು ಬದುಕಿರುವಂತಹ ಮನುಷ್ಯರನ್ನು ಹೆದರಿಸಲು ಬಟ್ಟೆಗೆ ಬೆಂಕಿ ಹಚ್ಚುವುದು, ಕುರ್ಚಿ ಅಲ್ಲಾಡಿಸುವುದು ಇತ್ಯಾದಿ ಮಾಡಿ ಹೆದರಿಸಿ ಅವು ಆನಂದ ಪಡುತ್ತವೆ. ಅವು ಬದುಕಿದ್ದಾಗಲೂ ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ಮಜಾ ನೋಡಿದಂತಹ ಆತ್ಮಗಳು. ಸತ್ತ ಮೇಲೆಯೂ ಕೂಡ ಅವು ಇದನ್ನೇ ಮುಂದುವರಿಸುತ್ತವೆ. ಅದೇ ರೀತಿ ಒಳ್ಳೆಯ ಆತ್ಮಗಳು ಒಂದೆಡೆ ಸೇರಿಕೊಂಡು ಒಳ್ಳೆಯದನ್ನೇ ಮಾಡುತ್ತವೆ.
ಅಂದರೆ ಸೂಕ್ಷ್ಮ ಜಗತ್ತಿನಲ್ಲಿ ನೆಗೆಟಿವ್ ಆತ್ಮಗಳದ್ದೇ ಒಂದು ಗುಂಪು ಮತ್ತು ಪಾಸಿಟಿವ್ ಆತ್ಮಗಳದ್ದೇ ಒಂದು ಗುಂಪು ಇರುತ್ತದೆ. ಅಪಘಾತವಾಗುವಾಗ ಸಾವಿನ ದವಡೆಯಿಂದ ವ್ಯಕ್ತಿಯೊಬ್ಬನನ್ನು ಬಂದು ಕಾಪಾಡುವುದು ಇತ್ಯಾದಿ ಇಂತಹ ಒಳ್ಳೆಯ ಗ್ರೂಪ್ನಲ್ಲಿರುವಂಥ ಆತ್ಮಗಳು ಒಳ್ಳೆಯದನ್ನೇ ಮಾಡುತ್ತವೆ. ಇದನ್ನು ನಾವು ಚಮತ್ಕಾರ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತೇವೆ. ಮೃತ್ಯುವಿನ ನಂತರ ಆತ್ಮನಲ್ಲಿ ಮಣ್ಣು ಮತ್ತು ನೀರು 2 ತತ್ವ ಹೋಗಿ ಕೇವಲ ಆಕಾಶ, ವಾಯು ಮತ್ತು ಅಗ್ನಿ ಈ 3 ತತ್ವ ಉಳಿದು ಅದರ ಶರೀರ ಈಗ ಹಗುರವಾಯಿತು. ಅದಕ್ಕೆ ಈ ಒಂದು ಜನ್ಮದ ನೆನಪಿರುತ್ತದೆ, ಹಳೆಯ ಜನ್ಮದ ನೆನಪು ಇರುವುದಿಲ್ಲ. ಕಾರಣ 198 ಕೋಟಿ ವರ್ಷಗಳಿಂದ ಆತ್ಮ ಅನೇಕ ಜನ್ಮಗಳನ್ನು ತಳೆಯುತ್ತಾ ಭೂಮಿ ಮೇಲೆ ಬರುತ್ತಿದ್ದಾರೆ. ಭೂಮಿಯ ಮೇಲೆ ಜನ್ಮವನ್ನು ಪಡೆಯುವುದು ಮತ್ತು ಕರ್ಮಗಳಿಗೆ ಅನುಸಾರವಾಗಿ ಮೇಲೆ ಹೋಗುವುದು ಕೆಳಗೆ ಬರುವುದು, ಇಷ್ಟು ವರ್ಷಗಳಿಂದ ಇದನ್ನೇ ಆತ್ಮಗಳು ಮಾಡಿಕೊಂಡು ಬರುತ್ತಿವೆ. ಅಂದರೆ 198 ಕೋಟಿ ವರ್ಷಗಳಿಂದ ಆತ್ಮ ಅದೆಷ್ಟು ಜನ್ಮಗಳನ್ನು ಪಡೆಯುತ್ತಾ ಬಂದಿದೆಯೋ ಲೆಕ್ಕ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಆತ್ಮಗಳಿಗೆ ತಾನು ತಳೆದಿರುವಂತಹ ಅನೇಕ ಜನ್ಮಗಳ ನೆನಪು ಸಾಧ್ಯವೇ ಇಲ್ಲ. ಅದರ ಆತ್ಮನಲ್ಲಿ ಎಲ್ಲ ಜನ್ಮಗಳ ರೆಕಾರ್ಡ್ ಇದ್ದರೂ ಕೂಡ ಅದನ್ನು ನೆನಪಿಗೆ ತಂದುಕೊಳ್ಳಲು ಆಗುವುದಿಲ್ಲ. ಆಗ ತಾನೇ ಶರೀರ ಬಿಟ್ಟ ಆ ಒಂದು ಜನ್ಮ ಮಾತ್ರ ಅದಕ್ಕೆ ನೆನಪಿರುತ್ತದೆ ಅಷ್ಟೆ. ಈ ಬ್ರಹ್ಮನ ಸೃಷ್ಟಿಯಿಂದ ಆದ ಆತ್ಮಗಳು ಭೂಮಿಯ ಮೇಲೆ 198 ಕೋಟಿ ವರ್ಷದಿಂದ ಜನ್ಮ ಪಡೆಯುತ್ತಿದ್ದಾರೆ ಮತ್ತು ಸಾಯುತ್ತಿದ್ದಾರೆ. ಆದರೆ ಇನ್ನೂ ಕೆಲವು ಆತ್ಮರು ಈ ಬ್ರಹ್ಮಾಂಡದವರೇ ಆಗಿಲ್ಲ. ಅವರು ಬೇರೆ ಗ್ಯಾಲಕ್ಸಿ ಅಥವಾ ಯೂನಿವರ್ಸ್ನಿಂದ ಬಂದ ಆತ್ಮ ಆಗಿರುತ್ತಾರೆ. ಅವರು ಬೇರೆ ಬ್ರಹ್ಮಾಂಡಗಳಿಂದ ಬಂದು ಈ ಭೂಮಿಯ ಮಾಯೆಯಲ್ಲಿ ಸಿಲುಕಿ ತಮ್ಮ ಮೂಲ ಸ್ಥಾನಕ್ಕೆ ಹೋಗುವ ಜ್ಞಾನ ಮಾರ್ಗ ಸಿಗದೆ ಇಲ್ಲಿಯೇ ಜನನ ಮರಣದ ಚಕ್ರದಲ್ಲಿ ಒದ್ದಾಡುತ್ತಿದ್ದಾರೆ. ಅವರು ಈ ಬ್ರಹ್ಮಾಂಡದ ಆತ್ಮರಿಗಿಂತ ಬಹಳ ಹಳೆಯ ಆತ್ಮರಾಗಿದ್ದಾರೆ. ಅವರ ಆತ್ಮದ ಮೇಲೆ ವಾಯು, ಅಗ್ನಿ, ಆಕಾಶದ ಲೇಯರ್ಗಳು ಆವರಿಸಿ ಆತ್ಮ ಈ ಆವರಣದ ಮಧ್ಯೆ ಸಿಲುಕಿಕೊಂಡಿರುವುದರಿಂದ ಆತ್ಮಕ್ಕೆ ಏನೂ ನೆನಪಿಗೆ ಬರುವುದಿಲ್ಲ. ಆದರೆ ಆತ್ಮಜ್ಞಾನ ಪಡೆದು ಆತ್ಮಸ್ವರೂಪಕ್ಕೆ ಬಂದು ಅಲ್ಮೈಟಿಯನ್ನು ಸ್ಮರಿಸಿ ಧ್ಯಾನ ಮಾಡಿದರೆ ಕ್ರಮೇಣ ತನ್ನ ಮೂಲ ಸ್ವರೂಪ, ತನ್ನ ಪರಿಚಯ, ತನ್ನ ಇರುವಿಕೆ, ತನ್ನ ಅಸ್ತಿತ್ವವನ್ನು ಆತ್ಮ ತಾನು ಸ್ವತಃ ಪಡೆದುಕೊಳ್ಳಬಹುದು. 5 ತತ್ವದಲ್ಲಿದ್ದ ಆತ್ಮ ಶರೀರ ಬಿಟ್ಟಾಗ 3 ತತ್ವಕ್ಕೆ ಬರುತ್ತದೆ. ಅಲ್ಲಿಯೂ ಕೂಡ ಅದರ ಕರ್ಮ ಬಂಧನ ಅದರ ಜೊತೆಯಲ್ಲಿಯೇ ಬರುತ್ತಿರುತ್ತದೆ ಮತ್ತು ಅದಕ್ಕೆ ದುಃಖ ಕೂಡ ಆಗುತ್ತಿರುತ್ತದೆ. ತನ್ನವರನ್ನು ನೋಡಿ ದುಃಖಿಸುತ್ತದೆ, ಮತ್ತೆ ಜನ್ಮ ಪಡೆಯಲು ಪ್ರಯತ್ನ ಕೂಡ ಮಾಡುತ್ತದೆ. ಅಂದರೆ ಈ ಭೂಮಿಯ ಮೇಲೆ ಜನ್ಮ ಪಡೆದು ಪ್ರಾಣ ಬಿಟ್ಟ ನಂತರ ಮೇಲೆ ಹೋದಂತಹ ಆತ್ಮ ಮತ್ತೆ ಮೇಲಿನಿಂದ ತನ್ನವರನ್ನು, ತನ್ನ ಸಂಬಂಧಿಗಳನ್ನು ನೋಡಿ ಮತ್ತೆ ಈ ಕುಟುಂಬದಲ್ಲಿಯೇ ಬರಬೇಕು ಎಂದು ಆಸೆ ಪಡುತ್ತದೆ. ಆದರೆ ಪುನಃ ಜನ್ಮ ಅಂದರೆ ಪುನರ್ಜನ್ಮ ಅನ್ನುವುದು ಬಹಳ ಕಷ್ಟ. ಸೂಕ್ಷ್ಮದಲ್ಲಿರುವ ಇತರೆ ಭೂತ ಪ್ರೇತಗಳು ಈ ಹೊಸ ಆತ್ಮರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತವೆ. ಭೂಮಿಯ ಮೇಲೆ ಮನುಷ್ಯರಾಗಿ ಜನ್ಮ ಪಡೆಯಲು ಸೂಕ್ಷ್ಮದಲ್ಲಿ ಅನೇಕ ಆತ್ಮರು ಕ್ಯೂನಲ್ಲಿ ನಿಂತಿರುತ್ತಾರೆ. ಈ ಹೊಸ ಆತ್ಮಗಳಿಗೆ ಪುನರ್ಜನ್ಮ ಪಡೆಯಲು ಅವು ಅವಕಾಶ ಮಾಡಿಕೊಡದೆ ತಮ್ಮ ಗುಂಪಿನಲ್ಲಿ ಸೇರಿಸಿಕೊಳ್ಳುತ್ತವೆ. ಬಾಪೂಜಿಯವರು ಯೋಗದಲ್ಲಿ ಕುಳಿತು ಇದನ್ನೆಲ್ಲ ದಿವ್ಯ ದೃಷ್ಟಿಯಿಂದ ನೋಡಿ ವಿವರವನ್ನು ನೀಡುತ್ತಾ ಹೋಗಿದ್ದಾರೆ. ಯಾವ ಆತ್ಮ ಬದುಕಿದ್ದಾಗ ಭಗವಂತನಿಂದ ದೂರವಾಗಿ ಸಾಂಸಾರಿಕ ಮಾಯೆಯಲ್ಲೇ ಜೀವನ ಕಳೆದು ದೇಹ ಬಿಡುತ್ತದೋ, ಅಂದರೆ ಕೇವಲ ಸಂಸಾರ, ತನ್ನ ಕುಟುಂಬ, ತಾನು, ತನ್ನ ದೇಹ ಇದರ ಮಾಯೆಯಲ್ಲಿಯೇ ಬದುಕಿದ್ದುಕೊಂಡು ಕೊನೆಗೆ ಪ್ರಾಣವನ್ನು ಬಿಡುತ್ತದೋ ಅಂತಹ ಆತ್ಮನಲ್ಲಿ ಆತ್ಮಶಕ್ತಿಯೇ ಇರುವುದಿಲ್ಲ. ಅದರ ಓರಾ ನೋಡಿದ ತಕ್ಷಣ ಸೂಕ್ಷ್ಮ ಜಗತ್ತಿನಲ್ಲಿರುವ ನೆಗೆಟಿವ್ ಆತ್ಮಗಳು ಬಹಳ ಸುಲಭವಾಗಿ ಇಂತಹ ಆತ್ಮಗಳನ್ನು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುತ್ತವೆ. ನಂತರ ಅಲ್ಲಿಂದ ಆತ್ಮ ಬಿಡಿಸಿಕೊಳ್ಳುವುದು ಬಹಳವೇ ಕಷ್ಟ.
ಸ್ಥೂಲ ಜಗತ್ತಿನಲ್ಲಿ ಹೇಗೆ ಕೆಟ್ಟ ಕಳ್ಳರ ಜಾಲದಲ್ಲಿ ಸಿಲುಕಿದ ಮನುಷ್ಯ ಏನೇ ಮಾಡಿದರೂ ಬಿಡಿಸಿಕೊಂಡು ಆಚೆ ಬರಲು ಎಷ್ಟು ಕಷ್ಟಪಡಬೇಕೋ ಅಷ್ಟೇ ಸೂಕ್ಷ್ಮದಲ್ಲಿಯೂ ಕೂಡ ಆತ್ಮಗಳು ನೆಗೆಟಿವ್ ಆತ್ಮಗಳಲ್ಲಿ ಅಂದರೆ ನೆಗೆಟಿವ್ ಗುಂಪಿನಲ್ಲಿ ಸೇರಿಕೊಂಡರೆ ಅವುಗಳಿಂದ ಬಿಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇದನ್ನೆಲ್ಲ ಇನ್ನೂ ವಿಸ್ತಾರವಾಗಿ ತಿಳಿಯಲು ಬಾಪೂಜಿಯವರ ಲೈಫ್ ಆಫ್ಟರ್ ಡೆತ್ ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿ ತಿಳಿದುಕೊಳ್ಳಬಹುದು. ಪರಂ ಶಾಂತಿ. परम शांति सोचो बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की